everyone, welcome back to my YouTube channel. So, ivattu we are playing an interesting quiz game. So, with my sister and mom, who knows the better challenge? Ready na neevi bro? Yeah. Ready. Okay. ತರ ನೀವು ಹಂಗೆ ಯೋಚನೆ ಎಲ್ಲ ಮಾಡ್ಬೇಡಿ ಜಾಸ್ತಿ, ಓಕೆನಾ? ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ ಅದೇ ಹೇಳಬೇಕು ನನಗೆ. ಓಕೆ ಓಕೆ, ಲೆಟ್ಸ್ ಗೋ. ಓಕೆ, ಸೊ ಗೈಸ್, ಫಸ್ಟ್ ಕ್ವೆಶ್ಚನ್ ಬಂದು, ವಾಟ್ಸ್ ಮೈ ಫೇವ್ರೆಟ್ ಮೂವಿ? Boogeyman. Home. Malayalam movie, Home. Oh god. Yeah. Mom gets the point. Actually, ಇದು ನಂದು. Boogeyman. No. Wrong. This girl is bullying me. Oh No, my no. god. No, wrong. ಇಲ್ಲ. Okay, wrong. Mom gets the point. Actually, ರೆಕಮೆಂಡ್ ಮಾಡ್ತಾ ಇರ್ತೀನಿ ನೀನು ನೋಡಕ್ Home ನ. ಹೌದು, ಬಟ್ ನೀವು ಆಕ್ಚುಲಿ ನೋಡಿಲ್ಲ ಸರಿಯಾಗಿ. ಎನಿವೆ, ಬಟ್ ಯಾ, ಮಾಮ್ ಗೆಟ್ಸ್ ದ ಪಾಯಿಂಟ್. ಅದು ನಂದು ಫೇವ್ರೆಟ್ ಮೂವಿ, ಕರೆಂಟ್ ಫೇವ್ರೆಟ್ ಮೂವಿ ಮಲಯಾಳಂ ಅಲ್ಲಿ. Okay. ಅದು ನಮ್ಮ ಕಸಿನ್ ತೋರಿಸಿರೋಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಇಸ್, ವಾಟ್ಸ್ ಮೈ ಡ್ರೀಮ್ ವೆಕೇಶನ್ ಡೆಸ್ಟಿನೇಷನ್? Greece. Mom's house. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಐಶು. ಏ ಪಾಪ, ಐಶು ಫುಲ್ ಸೋಷಲ್ ಕ್ರೀಸ್ ಅಲ್ಲ. ಡೆಫಿನೆಟ್ಲಿ ಇದು 10,000 ಅಲ್ಲ, ಮಿಲಿಯನ್ ಕಜಿಲಿಯನ್ ಪಾಯಿಂಟ್ಸ್ ಮಮ್ಮಿಗೆ ಹೋಗ್ಬೇಕು. ಓಕೆ ಓಕೆ, ಫೈನ್. ದಿಸ್ ಇಸ್ ಸೋ ಅನ್ಎಕ್ಸ್ಪೆಕ್ಟೆಡ್. ಆಯ್ತು, ಥರ್ಡ್ ಕ್ವೆಶ್ಚನ್, ಡು ಐ ಪ್ರಿಫರ್ ಕಾಫಿ ಆರ್ ಟೀ? Nothing. Herbal tea. Lavender tea. Oh god. Yeah, Aisha gets the point. Okay. ಆಮೇಲೆ, which sport do I enjoy watching the most? Sports. Wrong question. Come on. I think cricket. India Pakistan cricket Football. and IPL match. RCB IPL match. Football. No? No, RCB wins first. Yes. RCB ಈ ಸಲ ಕಪ್ ನಮ್ದು. Okay. Okay. Next up ಬಂದು, am I an introvert or an extrovert person? 1000% extrovert. ಇಬ್ಬರಿಗೂ ಪಾಯಿಂಟ್ಸ್ ಹೋಗುತ್ತೆ. Okay. So, what is my favorite type of weather? Weather. I think I should. Summer. ಇದು ಹೆಂಗ್ ಗೊತ್ತಾಯ್ತು? ಏನು ಕ್ವೆಶ್ಚನ್ ನೇಗೆ ಬಿ ಬರೆದ್ರು ಅನ್ನೋ ಥರ ಆಯ್ತು. ಐಶು ವಿಚ್ ಸೀಸನ್ ಅಂದರೆ ಸೆಪ್ಟೆಂಬರ್ ಇದೆ. ಯಾ, ಬಟ್ ಸೆಪ್ಟೆಂಬರ್ ಇಸ್ ಮೈ ಲಕ್ಕಿ ಮಂತ್ ಅಂಡ್ ಮೈ September is ಫೇವರೆಟ್ the ಮಂತ್. birthday month. ಯಾ, ಮಮ್ಮಿ ನೀವೇನು ಹೇಳಿದ್ರಿ ಆ್ಯಕ್ಚುಲಿ? Summer. Winter. ಯಾ, Like winter. ಯಾ, ದಟ್ಸ್ ರೈಟ್. ನಾವು ದಟ್ಸ್ ರೈಟ್. ಐಶು ಗೆಟ್ ದ ಪಾಯಿಂಟ್ ಇಲ್ಲಿ. ಓಕೆ, ನೆಕ್ಸ್ಟ್ ಬಂದು, ವಾಟ್ಸ್ ಮೈ ಫೇವ್ರೆಟ್ ಡೆಸರ್ಟ್? DBC. Blackcurrant. ಬೋತ್ ಆರ್ ರಾಂಗ್. ಓಕೆ, DBC ಹಂಗೂ ಮಮ್ಮಿಗೆ ಕೊಡೋಣ ಅಂತಿರ್ಲಿ. ನಾನು ಬೋತ್ ಬ್ಲ್ಯಾಕ್ ಕರೆಕ್ಟ್ ಅನ್ನೋ ಚಿಕ್ಕ ಮಗು ಇರ್ಬೇಕಾದ್ರೆ ಇಷ್ಟ. ನಾವು ನೀರ್ ತಿಂದಿ ಐಶು ನೀನು ಇದೇ ತಿನ್ಬೇಕು ಅಂತೆಲ್ಲ ಹೇಳ್ತಿದ್ದೆ. that was ಚಿಕ್ಕ ಮಗು ಇರ್ಬೇಕಾದ್ರೆ ಇಷ್ಟ. ಕಮ್ಮರಿಗೆ ಇವಾಗ ಲೇಟೆಸ್ಟ್ ಆಗಿ ಇದು ಅದೇನದು ಸ್ಟ್ರೆಸ್ ಲಿಚಸ್. ಓಕೆ, ಆಮೇಲೆ ವಾಟ್ಸ್ ಮೈ ಬಿಗ್ಗೆಸ್ಟ್ ಫಿಯರ್? ಅಯ್ಯೋ, bullshit. ಅದನ್ನ ಇವಳೆಲ್ಲ ಚಿಕ್ಕದ್ರಿಂದ ಹೇಳ್ತಾ ಇದ್ದಾಳಲ್ವಾ? ಏ, ಪ್ರೆಸೆಂಟ್ ಹೇಳು. ವಾಟ್ ಇಸ್ ದಿಸ್? ಬಿಗ್ಗೆಸ್ಟ್ ಫಿಯರ್ ನಿಂಗಂದ್ರೆ ಲಿಸರ್ಡ್ಸ್ ಅಂಡ್ ಕಾಕ್ರೋಚಸ್. ಬಿಗ್ಗೆಸ್ಟ್ ಫಿಯರ್ ಮಾಮ್. ಯಾ, Dessert, yeah. ಲಿಸರ್ಡ್ ಗೈಸ್. ಯಾ, ಬಾಲಿಗೆ ಹೋಗಿರ್ಬೇಕಾದ್ರೆ ತುಂಬ ಲಿಸರ್ಡ್ ಇತ್ತಲ್ಲ, ದಟ್ ವಾಸ್ ವೆರಿ ಬ್ಯಾಡ್. ಓಕೆ, ಆಮೇಲೆ ಡು ಐ ಪ್ರಿಫರ್ ಸ್ವೀಟ್ ಆರ್ ಸೇವರಿ ಸ್ನ್ಯಾಕ್ಸ್? Savory. ಇಬ್ರಿಗೂ. ಆಮೇಲೆ ವಾಟ್ಸ್ ಮೈ ಫೇವ್ರೆಟ್ ಹಾಬಿ? ಯೋಚನೆ ಬರ್ಕೊಂಡಿರಿ. Favorite ಯಾ, hobby? ಫೇವ್ರೆಟ್ ಹಾಬಿ ಸ್ಲೀಪಿಂಗ್. Yes. ವಾಚ್ ಇಟ್. ಇಲ್ಲ, ಏನು ಇಲ್ಲ. ಟ್ರಾವೆಲಿಂಗ್. ಯಾ, ಐ ಕ್ಯಾನ್ ಟೇಕ್ ಟ್ರಾವೆಲಿಂಗ್. ಬಟ್ ಈಟಿಂಗ್ ಆಲ್ಸೋ ನಾನು ಒಂಥರ ಫುಲ್ ಫುಡಿ ಪರ್ಸನ್. ಸೊ ಯಾ, ಐ ಲವ್ ಈಟಿಂಗ್, ಸ್ಲೀಪಿಂಗ್, ಟ್ರಾವೆಲಿಂಗ್. ಯಾ ಮಾಮ್, ನಿನ್ಗೂ ಹೋಗುತ್ತೆ ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ಬಂದು,
am I more of a planner or spontaneous person? ಅಂದ್ರೆ ನಾನು ತುಂಬಾ ಪ್ಲಾನ್ ಮಾಡ್ತಾ ಇರ್ತೀನೋ or just like ಟಕಾರ್ ಹೋಗ್ಬಿಡೋಣ ಮಾಡ್ಬಿಡೋಣ ಟಕಾರ್ ಪರ್ಸನ್ ಏನ್ ಮಾ I don't have any answer. ಯಾಕೆ ಮಾಡೋ ಪ್ಲಾನ್ Because you keep planning and that doesn't work. And then spontaneously something you will do, so both. ಇದೆಲ್ಲ ನಂದೆಲ್ಲ ಪೋಲ್ ಖೋಲ್ ಮಾಡ್ತಾ ಇದೀರಿ ನೀವು ಅಲ್ವಾ ನನ್ನ ಚಾನಲ್ ಅಲ್ಲಿ Yes. ಓಕೆ ಫೈನ್ ಎಸ್ ಅಂತ ಬೇರೆ ಓಕೆ ವಾಟ್ಸ್ ಮೈ ಫೇವ್ರೆಟ್ ರೆಸ್ಟೋರೆಂಟ್ ಅಂದ್ರೆ ಕರೆಂಟ್ ಫೇವ್ರೆಟ್ ರೆಸ್ಟೋರೆಂಟ್ Yuki. Favorite restaurant. Bastion. Bastion. Pass. Slay. ಸ್ಲೇ ಓಕೆ ಫೈನ್ ವಾಟ್ಸ್ ಮೈ ಫೇವ್ರೆಟ್ ಆನಿಮಲ್ ಗೈಸ್ ಇದು ತುಂಬಾ Favorite ಈಸಿ animal, Zebra. ಐಶು ಓಕೆ ವಾಟ್ಸ್ ಮೈ ಫೇವ್ರೆಟ್ ಆನಿಮಲ್ ಯಾವುದು ಇಲ್ಲ ಫೇವ್ರೆಟ್. Zebra. This is correct, mommy. This is the right answer. Actually, I love animals, but ನನಗೆ animals ನೋಡೋದು ತುಂಬಾ ಭಯ. ಬಟ್ ಫೇವ್ರೆಟ್ ಅಂತ ಯಾವ್ದಿದೆ? Favorite? ಯಾವ್ದು Like, ಇಲ್ಲ. Yeah, because that's ಯಾವ್ದು ಇಲ್ಲ favorite ಅಂತ. It's a rapid fire, but you are Yeah, no, mommy. ನೀನು ಹೇಳಿದ್ ಕರೆಕ್ಟ್ because ನನಗೆ ಯಾವ್ದು favorite ಅಂತ ಯಾವ್ದು ಇಲ್ಲ. I just love animals generally, I know. but I'm very scared also. Okay. And what's my favorite TV show, guys? Big Boss. Kapil Sharma show. Roadies. Yeah. Bingo. No, not Splitsvilla and all. Okay, last but the final question, guys. Aita, what's my favorite childhood memory? Iduna ನೀವು rapid fire ತರ ಹೇಳಕ್ ಹೋಗ್ಬಿಡಿ. One by one ಹೇಳಿ, ಓಕೆನಾ? So first we'll go with ಮಮ್ಮಿ, ನೀನಾ, ಐಶುನಾ. My favorite childhood memory. Ash, ನೀನೇ ಹೇಳು. You know, ಒಂದ್ಸಲ you were just walking through the building and you stepped on the dog. ಆಮೇಲೆ ಡಾಗ್ ಅನ್ನು ಚೇಸ್ ಮಾಡಿತ್ತು ಅದನ್ನ ಓಡಿದ್ದು ಇಡೀ ರೋಡ್ ಓಡಿದ್ದೆ. That's my favorite memory. ಇಡೀ ರೋಡ್ ಎಲ್ಲ ಓಡೋಗಿದ್ದೆ. Yeah. Oh God. ಐಶು ಇಟ್ಕೊಂಡಿದ್ದೆ. I don't know, ನೀನು ಹೋಗಿ ಅದಕ್ಕೆ ಅದ್ರ ಬಾಯಿ ಒಳಗಡೆ ಹೋಗಿ ನೀನು ಕಾಲಿಟ್ಟಿದ್ದೆ ಅಂತ Not by. I think tail ನ ಮುಟ್ಟಿದ್ದೇನೋ. something ಇಲ್ಲ ಅದ್ರ ಮೇಲೆ you stabbed ಬಾಯಿ so loud and ಇಲ್ಲಿಂದ ಓಡ್ ಬರ್ತಾ ಇತ್ತು. I think maybe that's why I'm very scared. So guys, next question ಬಂದ್ಬಿಟ್ಟು what is my favorite song? ನನ್ನ favorite ಹಾಡು ಯಾವುದು ಅಂತ. ಓಕೆ ಮಾಮ್ ನೀನು ಹೇಳಿ. ಓಕೆ, ಯಾವ್ದು ಗೊತ್ತಾ? ಲೂಸು ಪೆಣ್ಣೆ ಲೂಸು ಪೆಣ್ಣೆ ಲೂಸು ಪೆಣ್ಣೆ ಲೂಸು ಪಯ್ಯ ಓ ಮೇಲದ ಲೂಸ ಸುತ್ರ. ಓ ಗಾಡ್, ನಾನು ಸ್ಕೂಲಿಂದ ಬಂದಿದ ತಕ್ಷಣ ಇಷ್ಟು ಆಲ್ವೇಸ್ ವ್ಯಾನ್ ಬಂದು ಬಿಟ್ಟಿದ ತಕ್ಷಣ ಇಷ್ಟು ರನ್ ಅಂಡ್ ಕಮೆಂಟ್ ಕೊಡ್ತು ಸನ್ ಮ್ಯೂಸಿಕ್ ಆಕ್ಚುಲಿ ಅಲ್ವಾ. ನಂಗೆ ತುಂಬಾ ಇಷ್ಟ ಆಯ್ತಿದೆ ಹಾಡು ಆಕ್ಚುಲಿ. ಯಾ, ಇಟ್ಸ್ ಮೈ ಫೇವ್ರೆಟ್, ಲೈಕ್ ಫುಲ್ ನಾಸ್ಟಾಲ್ಜಿಕ್ ಸಾಂಗ್ ಅಂದ್ರೆ. ಯಾ, and ಇನ್ನೊಂದು ಬಂದು ಸಾಮಚವರ ಗಮನ చూసి ఆగగలన అల్లు అర్జున్. and ಜಾಜಿ ಮಲ್ಲಿಗೆ ನೋಡು ಸುಜುಗದ ಹೂವೈ ನೋಡಿ ಎನ್ನ ಮ್ಯಾಲ ಮುನಿ ಬಾರೆ. Actually I like that Ramya ಒಂದು ಸಾರಿ ಕಣ್ಮುಂದೆ ಬಾರೆ. Oh God, ಬಿಕಾಸ್ ಇದ್ರದ್ದು ಲೈಕ್ ಐ ಸ್ಟಿಲ್ ರಿಮೆಂಬರ್ ಈ ಗಣೇಶ್ದು ಫೋಟೋಸ್ ಎಲ್ಲ ಅವಳು ವಾರ್ಡ್ರೋಬ್ ಅಲ್ಲಿ ಹಾಕೊಂಡು ಒಂದೇ ಒಂದು Seventh ಸಾರಿ ಅಂತ standard. song ಆಡಿ God. I used to have the dog tag ಎಲ್ಲ remember. Oh yeah. And even that heart watch. Heart watch ಇತ್ತು. I don't know, like she was ಮುಂಗಾರು ಮಳೆ fan ಆ? ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಫ್ಯಾನ್ ಗೈಸ್. ನಾನು ನಮ್ಮ ಫ್ಯಾನಲ್ಲೆಲ್ಲ ಅದೇ ಹಾಡು ಬರ್ತಾ ಇತ್ತು. ಎಷ್ಟು ನಾಪ್ಕ ಇದೆ ನಿಮಗೆ. ಯಾ, ಓಕೆ ಮಾ, ಇವಾಗ ನಿನ್ ಟರ್ನ್. ನಿಂದೇನು ನಂದು ಅಂದರೆ ಮೋಸ್ಟ್ ಫೇವ್ರೆಟ್ ಆರ್ ಮೋಸ್ಟ್ ಮೆಮೊರಬಲ್ ಚೈಲ್ಡ್ಹುಡ್ ಮೆಮೊರಿ ಅಂದರೆ ನಿನ್ನ ಪ್ರಕಾರ ಏನು? ಯು ಟೆಲ್ ಮಿ. ಚೈಲ್ಡ್ಹುಡ್ ಮೆಮರಿ ಅಂತಂದ್ರೆ ನೀನು ಏನಾದ್ರೂ ನೋಡ್ಬಿಟ್ರೆ ಸಾಕು ಯಾರನ್ನಾದ್ರೂ ಅದೇ ತರ ಮನೇಲಿ ಬಂದ್ಬಿಟ್ಟು ಮಿಮಿಕ್ರಿ ಮಾಡ್ತಾ ಇದ್ದೆ, ಅದೇ ತರ ಬಿಹೇವ್ ಮಾಡ್ತಾ ಇದ್ದೆ. ನೀನು ಎಷ್ಟು ಟೀಚರ್ಸ್ ಇಂದ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿದ್ದೆ ಅಂತಂದ್ರೆ
ನಮ್ಮ ಮನೇಲಿ ಪಪಾಯ ಮರ ಇತ್ತು, ಆಮೇಲೆ ಪೊಮೊಗ್ರಾನೇಟ್ ಟ್ರೀ ಇತ್ತು, ಮ್ಯಾಂಗೋ ಟ್ರೀ ಇತ್ತು. ಎಲ್ಲದಕ್ಕೂ ಬಂದ್ಬಿಟ್ಟು ನೀನೇ ಟೀಚರ್ ತರ ಸ್ಕೇಲ್ ಎತ್ಕೊಂಡು ಲೆಸನ್ ಹೇಳ್ಕೊಡೋದು, ಅವ್ರ ಇದು ಹೆಂಗೆ ಹೊಡಿತಾರೆ ಆ ತರ ಬಂದು ಆ ಮರಗಳನ್ನೆಲ್ಲ ಹೊಡೆದು ಚುಚ್ಚಿ ಇದು ಮಾಡ್ತಾ ಇದ್ದೆ. ಅವಾಗ ನಾನು ಚಿಕ್ಕೊಂಡಿರ್ತಾ ಇದ್ದ ಪಪ್ಪಾಯ ಮರ ಪಕ್ಕ ನಾನು ಕುತ್ಕೊಂಡು ನನ್ನನ್ನು ಹೊಡಿಕೊಂಡು ಬರೀ LKG UKG ಇರುವಾಗೆ ಇಷ್ಟು ಮಾಡ್ತಾ ಇದ್ಲು ಅವಳು. ಆಮೇಲೆ ಅದೊಂದಾಯ್ತು, ಆ ಥರನೇ ಬಿಹೇವ್ ಮಾಡೋಳು ಟೀಚರ್ಸ್ ಥರನೇ. ಆಮೇಲೆ ಇದು ಬಂದ್ಬಿಟ್ಟು ಆಮೇಲೆ ಇದಕ್ಕೂ ಅಷ್ಟೇ, ನಮ್ಮ ಇವಳನ್ನ ಐಶುನ ಇದಕ್ಕೆ ಹಾಕಿದ್ವಿ ಗೊತ್ತಾ, ಬೇಬಿ ಸಿಟ್ಟಿಂಗ್ಗೆ. ಸೊ ಎವ್ರಿ ಡೇ ನಮ್ಮ ಮಂಜುಶ್ರೀನೇ ಡ್ರಾಪ್ ಮಾಡ್ತಾ ಇದ್ವಿ. ಇವೊಂದು ವ್ಯಾನ್ ಬಂದ್ಬಿಟ್ಟು ಹಾರ್ನ್ ಮಾಡ್ಕೊಂಡು ಮಮ್ಮಿ ಸೊ ಕ್ಯೂಟ್ ಎಲ್ಲ ಒಳ್ಳೆ ಹೇಳ್ತಾ ಇದೆ. ಇದು ಅವಳ ಲಂಚ್ ಬಾಸ್ಕೆಟ್ ಎತ್ಕೊಂಡು ಓಡೋಗ್ಬಿಟ್ಟು ಅಂಡ್ ಶಿ ಯೂಸ್ ಟು ಗೋ. ಅಂಡ್ ಅದೊಂದು ರಿಯಲಿ ವೆರಿ ಗುಡ್ ಥಿಂಗ್ ಅವಳು ಮಾಡ್ತಾ ಇದ್ದಿದ್ದು. ಬಿಕಾಸ್ ನಾನು ವರ್ಕಿಂಗ್ ಇದ್ದೆ, ನಾನು ಸ್ಕೂಲ್ಗೆ ಹೋಗ್ಬೇಕಾಗಿತ್ತಲ್ಲ. ಸೊ ಶಿ ಯೂಸ್ ಟು ಹೆಲ್ಪ್ ಮೀ ದಟ್ ವೇ. See guys, I'm so cute. Yes. ಅಲ್ವಾ? ಓಕೆ ಸೊ ಇದು ನಿಮ್ಮ ಫೇವ್ರೆಟ್ ಮೆಮರಿನ ನಂದು. ಓಕೆ ನೆಕ್ಸ್ಟ್ ಅಪ್ ಆಶ್. ಆಮೇಲೆ ನಂಗೆ ಇನ್ನೊಂದು ಫೇವ್ರೆಟ್ ಮೆಮರಿ ಇದೆ. ಒಂದ್ಸಲ ಹಿಂಗೆ ಗಾಡೀಲಿ ಹೋಗ್ತಾ ಇದ್ದೀವಿ, ಗಾಡೀಲಿ ಹೋಗ್ತಾ ನಂದು ಕಾಲು ಎರಡು ಕಾಲನು ಆಟೋಗೆ ಹೊಡ್ಕೊಂಡು, ಬೈಕಿಗೆ ಹೊಡ್ಕೊಂಡು, ಇನ್ನೊಂದು ಬೇರೆಯವರು ನನ್ನ ರೋಡಲ್ಲಿ ಬೀಳ್ಸ್ಕೊಂಡು ತಿರ್ಗಾ ಮತ್ತೆ ಹೋಗ್ಬೇಕಾದ್ರೆ ಮನೆಗೆ ಇದೆಲ್ಲ ಹೇಳ್ಬೇಡ, ಚಪ್ಪಲಿ ಎತ್ಕೊಂಡು ಟೇಕ್ ಸ್ಲಿಪ್ಪರ್ಸ್ ಪ್ರೇ ಮಾಡು ಅಂತ. ಆಕ್ಚುಲಿ ಲೈಕ್ ನನ್ನ ಫ್ರೆಂಡ್ಸ್ ಇದ್ರು, ಒಂದು ಸೆಟ್ ಆಫ್ ಫ್ರೆಂಡ್ಸ್ ಓಕೆ ಮನೆ ಹತ್ರ. ಸೊ ದೇ ಯೂಸ್ ಟು ಟೆಲ್ ಲೈಕ್ ಅದೊಂದು ಹೇಳ್ಕೊಟ್ಟಿದ್ರು. ದಟ್ಸ್ ದ ರೀಸನ್ ಐ ಯೂಸ್ ಟು ಆಲ್ಸೋ ಟೀಚ್ ಯು. ಕಮ್ ಆನ್. ಲೈಕ್ ದೇವತೆ ಬೇಡ್ಕೊ ಮಮ್ಮಿ ಹತ್ರ ಹೇಳ್ಬೇಡ. I used to keep crosses and all. ಈ ತರ I used to be like, oh God, ಮಮ್ಮಿ ಬೈಬಾರ್ದು, ಮಮ್ಮಿ ಬೈಬಾರ್ದು ಅಂತ. I used to keep crosses and go. ಫನ್ ಬಟ್ ಬೇಜಾನ್ 8 ಬಿದ್ದಿತ್ತು ನನಗೆ ಮಾತ್ರ. ಅದಾದ್ಮೇಲೆ ನೆಕ್ಸ್ಟ್ ನಾನು ಹೋಗೇ ಇಲ್ಲ 2 ವೀಲರಲ್ಲಿ. ತುಂಬಾ ರ್ಯಾಶ್ ಡ್ರೈವರ್. ಅದೇನೋ ನಿಜ. ಒಂದ್ಸಲ ಇದರಿಂದ ಮಾನ್ಯತಾ ಟೆಕ್ ಪಾರ್ಕ್ ಇಂದ ಮನೆಗೆ ಬರುವಾಗ್ಲೂ ಅಷ್ಟೇ 2 ವೀಲರ್ ಫಾಸ್ಟ್ ಆಗಿ ಬಂದ್ಬಿಟ್ಟು ಇದು ಟೆಂಪೋಗೆ ಡ್ಯಾಶ್ ಮಾಡಿ 2 ವೀಲರ್ ಮಾತ್ರ ಫುಲ್ ಜಖಮ್ ಆಗೋಯ್ತು. ಗೈಸ್ ನೋ ನಂದು ಜಂಪ್ ಮಾಡ್ಬಿಟ್ಟಿದ್ದಾಳೆ. ಆಕ್ಚುಲಿ ಏನ್ ಮಾಡ್ಬೇಕು ಅಂದ್ರೆ ವಿ ಶುಡ್ ಡೂ ನಾನು ಆಕ್ಸಿಡೆಂಟ್ಸ್ ಬಗ್ಗೆ, ನನ್ನ ಲೈಫಲ್ಲಿ ಆಗಿರೋ ಆಕ್ಸಿಡೆಂಟ್ಸ್ ಬಗ್ಗೆ ಒಂದು ಸೆಪ್ರೇಟ್ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಲ್ವಾ. ಸೊ ನಂದೊಂದು 2 to 3 ಮೇಜರ್ ಆಕ್ಸಿಡೆಂಟ್ಸ್ ಆಗಿದೆ. ಸೊ ಅದ್ರ ಬಗ್ಗೆ ಹೇಳೋದು ತುಂಬಾ ಫನ್ನಿ ಆಗಿದೆ. ಸೊ ಅವಾಗ ನೀವು ಹೇಳೋಣ ಇದನ್ನ, ಓಕೆನಾ? ಅದ್ರ ಮೇಲೆ ಒಂದು ಸೆಪ್ರೇಟ್ ಎಪಿಸೋಡ್ ಮಾಡೋಣ, ಏನಂತ ಆಶ್? ಓಕೆ ಸೊ ಗೈಸ್, ಇಫ್ ಯು ಎಂಜಾಯ್ಡ್ and if you have such memories and if you really liked watching us, then please do like, share and subscribe and ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನು ಇಷ್ಟ ಆಯಿತು ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನಾವೇನು ಮಾಡಬೇಕು ಅಂತ. ಸೊ ದ್ಯಾಟ್ ವಿ ಆರ್ ನಾಟ್ ರಶ್ಮಿಕಾ ಆರ್ ಎನಿಥಿಂಗ್. ನೀನು ಐಶು ಫುಲ್ ಆನ್ ಕೊರಿಯನ್ ಪರ್ಸನ್. ಓಕೆ ನಿನ್ಗೋಸ್ಕರ ಆಯ್ತಾ, ನನ್ನ ಚಾನಲಲ್ಲಿ ನಿಂದು ಮಾಡ್ತಾ ಇದ್ದೀನಿ ಖುಷಿನಾ. ಓಕೆ ಬಾಯ್ ಗೈಸ್, ಲವ್ ಯು. ಬಾಯ್.